ಸ್ಮರಣೆ ಮಾಡಿ ಎಲ್ಲ ಆರಾಧ್ಯ ಗುರುದೇವರಾಗಿರುವಂತಹ ಅನಗಲ್ಲ ಕುಮಾರ ಮಹರ್ಷಿ ಯೋಗಿಗಳನ್ನು ಸ್ಮರಣೆ ಮಾಡ್ತಾ ಈ ಹೆಲ್ತ್ ಪರೀಕ್ಷೆ ಮಾಡುವಂತ ಅಂದ್ರೆ ಆರೋಗ್ಯ ಶಿಬಿರವನ್ನು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಮ್ಮ ಮುಸ್ಲಿಂ ಸಮಾಜದ ಬಾಂಧವರು ಎಲ್ಲರೂ ಸೇರಿ ಈ ಒಂದು ಆರೋಗ್ಯ ತಪಾಸಣಾ ಕೇಂದ್ರವನ್ನು ಇಟ್ಟಿರುವಂತಹದ್ದು. ಇಂತಹ ಒಂದು ಸಂಜೆಯ ಸಮಾರಂಭದಲ್ಲಿ ಆರೋಗ್ಯ ಶಿಬಿರದ ಈ ವೇದಿಕೆಯಲ್ಲಿ ಬಹಳ ಪ್ರತಿಷ್ಠಿತವಾಗಿರುವಂತಹ ಡಾಕ್ಟರ್ಗಳು, ಕಣ್ಣಿನ ಡಾಕ್ಟರು, ಆರೋಗ್ಯ ಡಾಕ್ಟರು, ಹೆಲ್ತ್ ಡಾಕ್ಟರು, ಕಿವಿ ಡಾಕ್ಟರು, ಎಲ್ಲ ಡಾಕ್ಟರ್ಗಳು ಇಲ್ಲಿ ಸೇರಿದ್ದಾರೆ. ಅವ್ರು ಯಾಕೆ ಸೇರಿದ್ದಾರೆ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ತಮ್ಮ ಸೇವೆಯನ್ನ ಡಾಕ್ಟರ್ ಇವರು. ಆಮೇಲೆ ಸಂತೋಷ್ ಚಿಕ್ಕೋಡಿ ಅಂತಕ್ಕಂಥವ್ರು, ಇವರು ಅರುಣ್ ಪಟ್ಟೇದಂತ ಅನ್ನುವಂಥ ಡಾಕ್ಟರು, ಇವರು ಗ್ಯಾಸ್ಟ್ರೋನು, ಆಮೇಲೆ ಫತಿಮಾ ಮಸೂದಿಯ ಮುಖ್ಯಸ್ಥರಾಗಿರುವಂಥ ನಮ್ಮ ಸಾಹೇಬರು, ಅವರು ಈ ಕಾರ್ಯಕ್ರಮದಲ್ಲಿ ಅವರು ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ಡಾಕ್ಟರ್ಗಳು ವೇದಿಕೆ ಮೇಲೆ ಇರುವುದರಿಂದ ಅವರೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ನಮ್ಮ ಸಮಾಜದ ಶಫಿ ಅವರಿಗೆ ಶರಣಾರ್ಥಿಗಳನ್ನು, ಇನ್ನೂ ಎಲ್ಲ ಮುಖಂಡರಿಗೆ, ಮುಸ್ಲಿಂ ಬಾಂಧವದ ಮುಖಂಡವರಿಗೆ, ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಯುವಕ ಸಂಘದವರಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತು ಹೇಳೋ ದಿವಸ ಅಂದರೆ ನಮಗೆಲ್ಲ ಆರೋಗ್ಯ ಕ್ಷೀಣವಾಗಿದೆ. ಯಾವಾಗ ಹೋಗ್ತೇವೆ, ಯಾವಾಗ ನಾವು ಇರ್ತೇವೆ ಹೇಳಕ್ಕಾಗುವುದಿಲ್ಲ. ಈಗ ಶರೀರ ಧರ್ಮಂ ಕಲುಸಾಧನಂ, ನಮ್ಮ ಕೂಡಲ ಸಂಗನ ಶರಣರ ಒಲಿಸ ಬಂದ ಕಾಯ ಇದು ಕೆಡಿಸಲಾಗದು ಅನ್ನುವಂಥ ಮಾತನ್ನು ನಮ್ಮ ಶರಣರು ಹೇಳ್ತಾರೆ. ಆಮೇಲೆ ಆರೋಗ್ಯ, ಈ ಶರೀರ ಧರ್ಮಂ ಕಲುಧರ್ಮ ಸಾಧನಂ, ಶರೀರ ಯಾಕೆ ಬಂದೈತಿ ಅಂತಂದ್ರೆ ಸಾಧನೆ ಮಾಡ್ಲಿಕ್ಕೆ ಬಂದೈತಿ. ಎಲ್ಲ ಗುಟಕ ಹಾಕೊಂಡು ಸೆರೆ ಕುಡಿದು ಸಿಗರೇಟ್ ಸೇದಿ ತುಟ್ಟ ಸೇದಿ ಎಲ್ಲಾರ ಬಿದ್ದು ಎಲ್ಲಾರ ಎದ್ದು ಹೋಗ್ಲಿಕ್ಕೆ ಪ್ರಾಣಿಗಳ ಹಾಗೆ ಮನುಷ್ಯರ ಜೀವನ ಅಲ್ಲ. ಪ್ರಾಣಿಗಳು ಏನೋ ಸಂಸಾರ ಮಾಡ್ತಾವೆ, ಎಲ್ಲೋ ಹೊಡಿತಾವ, ಅವಕ್ಕೆ ಮನಿ ಇರುವುದಿಲ್ಲ, ಮಠ ಇರುವುದಿಲ್ಲ, ಎಲ್ಲರೂ ಅವಕ್ಕೆ ಸಂಸಾರ ಮಾಡ್ತಾವೆ, ಎಲ್ಲೋ ಮಲ್ಕೊಂತಾವೆ, ಎಲ್ಲೋ ಹೇಳ್ತಾವ್, ಜೀವನ ಮಾಡ್ತಾವ್. ಹಾಗ ಮನುಷ್ಯನ ಜೀವನವಲ್ಲ. ಅದಕ್ಕೆ ಶರಣರ ಒಲಿಸ ಬಂದ ಕಾಯ, ಇದು ಎಂಥ ಕಾಯ ಅಂತಂದ್ರೆ, ಎಂಥ ಶರೀರ ಅಂತಂದ್ರೆ ಪರಮಾತ್ಮನನ್ನ ಒಲಿಸಿಕೊಳ್ಳಿಕ್ಕೆ ಬಂದಿರತಕ್ಕಂಥ ಶರೀರ ಇದು. ಈ ಶರೀರ ಚೆನ್ನಾಗಿ ಹೋಗಬೇಕು, ಶರೀರ ಚೆನ್ನಾಗಿ ನಾವು ಬಾಳಿಸ್ಬೇಕು. ಆ ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ, ಶರೀರವನ್ನ ನಾವು ಚೆನ್ನಾಗಿ ಅದನ್ನ ಮನುಷ್ಯನಿಗೆ ಆರೋಗ್ಯ ಮುಖ್ಯ.